ಟೀಚರ್ ತಾನು ಕಲಿಸುತ್ತಿರುವ ಒಂದು ವಿದ್ಯಾರ್ಥಿಯ ತಾಯಿಗೆ ಒಂದು ಪತ್ರ ಬರೀತಾರೆ. ಅದರಲ್ಲಿ ಹೀಗಿತ್ತು: ತಮ್ಮ ಮಗ ಕಲಿಯಲು ಬಹಳ ಹಿಂದೆ ಇದ್ದಾನೆ. ಅವನು ಕಾರಣ ನಮ್ಮ ಶಾಲೆಗೆ ರಿಮಾರ್ಕ್ ಬರ್ತಾ ಇದೆ. ಅವನಿಗೆ ಪಾಠ ಹೇಳಿಕೊಡಲು ನಮ್ಮಿಂದಂತೂ ಸಾಧ್ಯವೇ ಇಲ್ಲ. ಆದ್ರಿಂದ ಅವನನ್ನು ಕರೆದುಕೊಂಡು ಹೋಗಿ ನೀವೇ ಪಾಠ ಹೇಳಿಕೊಡಿ. ಇದನ್ನು ಕಂಡ ತಾಯಿ ತಕ್ಷಣ ಶಾಲೆಗೆ ಬರ್ತಾಳೆ. ಬಂದು ತನ್ನ ಮಗನ ಕೈ ಹಿಡಿದು ಮನೆಗೆ ಕರೆತಂದು ಮನೆಯಲ್ಲಿ ಪಾಠ ಹೇಳಿಕೊಡಲು ತೀರ್ಮಾನಿಸುತ್ತಾಳೆ. ಮಗ ಕೇಳ್ತಾನೆ, ಅಮ್ಮ, ಯಾತಕ್ಕಾಗಿ ನನ್ನನ್ನು ಶಾಲೆಯಿಂದ ಕರೆದುಕೊಂಡು ಬಂದಿದ್ದೀರಿ? ಅದಕ್ಕೆ ತಾಯಿ ಹೇಳಿದಂತ ಮಾತು ಬಹಳ ವಿಚಿತ್ರ. ಮಗನೇ, ನಿನ್ನ ಬುದ್ಧಿ ಜಾಣ್ಮೆ ಲೆಕ್ಕಕ್ಕಿಂತಲೂ ಅಧಿಕವಿದೆ. ಆದ ಕಾರಣ ನೀನು ಶಾಲೆಗೆ ಹೋಗುವ ಅವಶ್ಯಕತೆ ಏನೂ ಇಲ್ಲ. ಮನೆಯಲ್ಲಿಯೇ ಕೂತು ಕಲಿಯಬಹುದು. ಇದನ್ನು ಕೇಳಿದ ಮಗನಿಗೆ ಬಹಳ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಆ ಮಗನಲ್ಲಿರುವಂತಹ ಕೌಶಲ್ಯಗಳನ್ನು ಕಂಡುಹಿಡಿದು ಆ ತಾಯಿ ಮಗನಿಗೆ ಪಾಠ ಹೇಳಿಕೊಡಲು ಪ್ರಾರಂಭಿಸುತ್ತಾಳೆ. ಹಾಗೆ ಮಗ ಕಲಿತು ಕಲಿತು ಒಂದು ದೊಡ್ಡ ವಿಜ್ಞಾನಿಯಾಗಿ, ಮಹಾವಿಜ್ಞಾನಿಯಾಗಿ ಮಾರ್ಪಡುತ್ತಾನೆ. ಅದು ಬೇರೆ ಯಾರೂ ಅಲ್ಲ, ಬಲ್ಬ್ ಕಂಡುಹಿಡಿದ ಥಾಮಸ್ ಆಲ್ವಾ ಎಡಿಸನ್. ಪ್ರಿಯರೇ, ಇದರಿಂದ ನಾವು ತಿಳಿಯಬೇಕಾದಂತಹ, ನಮ್ಮ ಜೀವನದಲ್ಲಿ ಅಳವಡಿಸಬೇಕಾದಂತಹ ಎರಡು ಮಹತ್ವಪೂರ್ಣ ಪಾಠಗಳಿವೆ. ಒಂದು, ಯಾರನ್ನು ಕೀಳಾಗಿ ಕಾಣಬಾರದು. ನಾವು ಬೇಡವೆಂದು ಹರಿದು ಹಾಕಿದ ಪೇಪರ್ ಒಂದು ದಿನ ಗಾಳಿಪಟವಾಗಿ ಬಾನ ತರ ಹಾರಾಡಬಹುದು. ಮತ್ತೊಂದು, ನಾವು ಇನ್ನೊಬ್ಬರ ಕೇವಲ ಕೊರತೆಗಳನ್ನು ಮಾತ್ರ ಅದಕ್ಕೆ ಕೈ ತೋರಿಸಿ ಅವರನ್ನು ಕುಗ್ಗಿಸುವುದರ ಬದಲು ಅವನಲ್ಲಿರುವ ಒಳ್ಳೆಯದನ್ನು ಕೈ ತೋರಿಸಿ ಅವನಿಗೆ ಪಾಸಿಟಿವ್ ಎನರ್ಜಿ ಕೊಟ್ರೆ ಜೀವನದಲ್ಲಿ ಉತ್ತಮ ಸಾಧನೆ ಮಾಡುವುದು ಯಾವುದೇ ಸಂಶಯವಿಲ್ಲ. ಕಟ್ಟಿಟ್ಟ ಬುದ್ಧಿ.